ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಸ್ನೇಹಿತರೆ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ. ಬಂಗಾರ ಇವತ್ತು ಏರಿಕೆಯಾಗಿಲ್ಲ ಸ್ನೇಹಿತರೆ, ಸತತ ಭಾರಿ ಇಳಿಕೆಯ ನಂತರ ಚಿನ್ನದ ಬೆಲೆ ಏನಾಯಿತು ನೋಡಿ. ಹಾಗಿದ್ರೆ ಇಂದಿನ ಚಿನ್ನದ ದರ 24, 18 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ? ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ? ಇನ್ನು ತಜ್ಞರು ಏನು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಮತ್ತು ಹೂಡಿಕೆಯನ್ನು ಮಾಡುವುದಕ್ಕೆ ತಜ್ಞರು ಏನು ಅಭಿಪ್ರಾಯವನ್ನು ತಿಳಿಸಿದ್ದಾರೆ? ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಯಾವ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆ ಬೆಲೆಗೆ ಸಿಗಲಿದೆ? ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಳಿತಗಳನ್ನು ಕಾಣುತ್ತಿದೆ. ಆದರೆ ಸ್ನೇಹಿತರೆ, ಇಂದು ಜೂನ್ 30, 2025 ಭಾರತದಲ್ಲಿ ಚಿನ್ನದ ದರಗಳು ಸ್ಥಿರವಾಗಿ ಉಳಿದಿವೆ ಅಂತಲೇ ಹೇಳ್ಬೋದು. ಹಾಗಿದ್ರೆ 24 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡು ಬಂದಿಲ್ಲ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನ, ಡಾಲರ್ನ ಬಲ ಮತ್ತು ಹೂಡಿಕೆದಾರರ ಮನೋಭಾವ ಇದೆ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಓಕೆ, ಚಿನ್ನದ ಬೆಲೆಯ ಪ್ರಭಾವ ಬೀರುವ ಅಂಶಗಳು ಅಂದರೆ ಚಿನ್ನದ ಬೆಲೆಯು ಹಲವಾರು ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ. ಕೆಲವು ಪ್ರಮುಖ ಕಾರಣಗಳು ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಜಾಗತಿಕ ಆರ್ಥಿಕ ಸ್ಥಿತಿ ಅಂದರೆ ಅಮೇರಿಕದ ಫೆಡರಲ್ ರಿಸರ್ವ್ನ ಬಡ್ಡಿದರ ನೀತಿ, ಯುರೋಪ್ನ ಆರ್ಥಿಕ ಸ್ಥಿತಿ ಮತ್ತು ಚೀನಾದ ಬೇಡಿಕೆ ಚಿನ್ನದ ಬೆಲೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಇನ್ನು ರಾಜಕೀಯ ಅಸ್ಥಿರತೆ ಅಂದರೆ ಮಧ್ಯಪ್ರಾಚ್ಯದ ಯುದ್ಧಗಳು, ರಷ್ಯಾ ಉಕ್ರೇನ್ ಸಂಘರ್ಷ ಮತ್ತು ಇತರ ರಾಜಕೀಯ ಸಂಘರ್ಷಗಳು ಚಿನ್ನದ ಬೆಲೆಯನ್ನು ಹೆಚ್ಚಿಸಬಹುದು. ಇನ್ನು ಡಾಲರ್ನ ಬಲ ಅಂದರೆ ಚಿನ್ನದ ಬೆಲೆ ಡಾಲರ್ಗೆ ವಿಲೋಮ ಅನುಪಾತದಲ್ಲಿರುತ್ತದೆ. ಡಾಲರ್ ಬಲವಾದಾಗ ಚಿನ್ನದ ಬೆಲೆ ಕುಸಿಯುತ್ತದೆ ಸ್ನೇಹಿತರೆ. ಇನ್ನು ನಾಲ್ಕನೇದಾಗಿ ಹೂಡಿಕೆದಾರರ ಮನೋಭಾವ ಅಂದರೆ ಸ್ಟಾಕ್ ಮಾರುಕಟ್ಟೆ ಅಸ್ಥಿರವಾದಾಗ ಹೂಡಿಕೆದಾರರು ಚಿನ್ನದತ್ತ ಧಾವಿಸುತ್ತಾರೆ. ಇದು ಬೆಲೆಯನ್ನು ಏರಿಸುತ್ತದೆ ಸ್ನೇಹಿತರೆ. ಇನ್ನು ಲಾಸ್ಟ್ನೇದಾಗಿ ಸ್ನೇಹಿತರೆ, ದೇಶೀಯ ಬೇಡಿಕೆ ಮತ್ತು ತೆರಿಗೆ ಅಂದರೆ ಭಾರತದಲ್ಲಿ GST ಮತ್ತು ಆಮದು ಸುಂಕ ಮತ್ತು ಸ್ಥಳೀಯ ಬೇಡಿಕೆ ಚಿನ್ನದ ದರವನ್ನು ನಿರ್ಧರಿಸುತ್ತದೆ. ಇಷ್ಟೆಲ್ಲ ಚಿನ್ನ ಏರಿಕೆಗೆ ಮತ್ತು ಇಳಿಕೆಗೆ ಕಾರಣಗಳನ್ನ ತಿಳಿಸ್ಕೊಟ್ಟಾಯಿತು. ಅದೇ ರೀತಿ ಇಂದಿನ ಚಿನ್ನದ ದರ ಎಷ್ಟಿದೆ ಪ್ರತಿ ಗ್ರಾಮ್ಗೆ ಅಂದರೆ 24 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ತಿಳಿಸ್ಕೊಡ್ತೀನಿ. ಇನ್ನು ಸ್ನೇಹಿತರೆ, 10 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ 24 ಕ್ಯಾರೆಟ್ 1 ಗ್ರಾಮ್ಗೆ ಸ್ನೇಹಿತರೆ 9,742 ರೂಪಾಯಿ ಇಂದಿನ ಬೆಲೆ. ಇನ್ನು 10 ಗ್ರಾಮ್ಗೆ 97,420 ರೂಪಾಯಿ ಇಂದಿನ ಬೆಲೆ. ಇನ್ನು 100 ಗ್ರಾಮ್ಗೆ 9,74,200 24 ಕ್ಯಾರೆಟ್ 100 ಗ್ರಾಮ್ ಬೆಲೆ. ಇನ್ನು 22 ಕ್ಯಾರೆಟ್ ಬೆಲೆಯನ್ನು ನೋಡೋದಾದರೆ 8,930 ಇಂದಿನ ಬೆಲೆ. ಜೊತೆಗೆ 18 ಕ್ಯಾರೆಟ್ ಬೆಲೆಯನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 89,300. ಇನ್ನು 100 ಗ್ರಾಮ್ಗೆ ಸ್ನೇಹಿತರೆ 8,93,000. ಇನ್ನು 18 ಕ್ಯಾರೆಟ್ಗೆ 7,307 ರೂಪಾಯಿ. ಇನ್ನು 10 ಗ್ರಾಮ್ಗೆ 73,070 ರೂಪಾಯಿ.
ಇನ್ನು 7,30,700 100 ಗ್ರಾಮ್ಗೆ 18 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ಪ್ರಮುಖ ನಗರಗಳಲ್ಲಿ, ಭಾರತದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಒಂದೇ ರೀತಿ ಇರುವುದಿಲ್ಲ ಸ್ನೇಹಿತರೆ. ಒಂದು ನಗರಗಳಲ್ಲಿ ಜಾಸ್ತಿ ಇರುತ್ತೆ, ಒಂದು ನಗರಗಳಲ್ಲಿ ಕಡಿಮೆ ಇರುತ್ತೆ. ಇದಕ್ಕೆ ಕಾರಣವನ್ನು ಕೂಡ ಹಳೆ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ, ಅದೇ ರೀತಿ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ. ಓಕೆ, ಇನ್ನು ಭಾರತದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಸ್ನೇಹಿತರೆ 24 ಕ್ಯಾರೆಟ್ ಚಿನ್ನದ ಬೆಲೆ 9,742. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 8,930. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ 7,307 ರೂಪಾಯಿ. ಇನ್ನು ಚೆನ್ನೈಯಲ್ಲಿ ನೋಡೋದಾದರೆ ಸ್ನೇಹಿತರೆ, ಚೆನ್ನೈಯಲ್ಲಿ 9,742 24 ಕ್ಯಾರೆಟ್ 1 ಗ್ರಾಮ್ಗೆ. ಇನ್ನು 18 ಕ್ಯಾರೆಟ್ಗೆ ಸ್ನೇಹಿತರೆ 7,360. ಅಂದರೆ ನೋಡ್ತಾ ಇರ್ಬೋದು, ಬೆಂಗಳೂರಿಗೂ ಇದಕ್ಕೂ ಹೋಲಿಕೆಯನ್ನು ಮಾಡಿದರೆ 18 ಕ್ಯಾರೆಟಲ್ಲಿ 60 ರೂಪಾಯಿ ಜಾಸ್ತಿ ಇದೆ ಚೆನ್ನೈಯಲ್ಲಿ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 8,930. ಮುಂಬೈಯಲ್ಲಿ ಸ್ನೇಹಿತರೆ ಚೆನ್ನೈ ಥರನೇ ಸೇಮ್ ಇದೆ ಅಂತಲೇ ಹೇಳ್ಬೋದು. 9,742 24 ಕ್ಯಾರೆಟ್ಗೆ, 22ಗೆ 8,930. ಇನ್ನು 18 ಕ್ಯಾರೆಟ್ಗೆ 7,360. ಆದರೆ ಸ್ನೇಹಿತರೆ ದೆಹಲಿ ಮತ್ತು ಕೋಲ್ಕತ್ತಾದಲ್ಲಿ ನೋಡ್ತಾ ಇರ್ಬೋದು, ಹೈದರಾಬಾದಲ್ಲೂ ಕೂಡ ಸೇಮ್ ರೇಟ್ ಇದೆ. 9,742 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 9,742. 22 ಕ್ಯಾರೆಟ್ ಚಿನ್ನದ ಬೆಲೆ 8,930. ಇನ್ನು 18 ಕ್ಯಾರೆಟ್ 1 ಗ್ರಾಮ್ಗೆ 7,307. ದೆಹಲಿ, ಕೋಲ್ಕತ್ತಾ, ಹೈದರಾಬಾದಲ್ಲೂ ಸೇಮ್ ರೇಟ್ ಇದೆ. ಪುಣೆ ಮತ್ತು ಅಹಮದಾಬಾದಲ್ಲಿ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪುಣೆಯಲ್ಲಿ ಸ್ನೇಹಿತರೆ 9,742 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 8,930. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ 7,307. ಅಹಮದಾಬಾದಲ್ಲೂ ಕೂಡ ಸೇಮ್ ಇದೆ, ಆದರೆ ಸ್ವಲ್ಪ ಜಾಸ್ತಿ ಇದೆ ಸ್ನೇಹಿತರೆ, ಒಂದು 2 ರೂಪೀಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಬರೋಡಾ ಅಂದರೆ 9,747 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ 7,311. ಇನ್ನು 18 ಕ್ಯಾರೆಟ್ ಚಿನ್ನ ತಿಳ್ಕೊಂಡಾಯಿತು. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ಬೆಲೆ 8,935 ಇದೆ ಬರೋಡಾದಲ್ಲಿ. ಇನ್ನು ಬೆಳ್ಳಿಯ ಬೆಲೆ ಇಂದು ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ, ಬೆಳ್ಳಿಯ ಬೆಲೆಯಲ್ಲೂ ಇಂದು ಯಾವುದೇ ಬದಲಾವಣೆ ಇಲ್ಲ ಸ್ನೇಹಿತರೆ, ಪ್ರಸ್ತುತ ದರಗಳು ಅಂತಲೇ ಹೇಳ್ಬೋದು. 1 ಗ್ರಾಮ್ ಬೆಳ್ಳಿಯ ಬೆಲೆ 107 ರೂಪಾಯಿ 80 ಪೈಸೆ. ಇನ್ನು 10 ಗ್ರಾಮ್ ಬೆಳ್ಳಿಯ ಬೆಲೆ 1,078 ರೂಪಾಯಿ. ಇನ್ನು 100 ಗ್ರಾಮ್ ಬೆಳ್ಳಿಯ ಬೆಲೆ 10,780. 1 kg ಬೆಳ್ಳಿಯ ಬೆಲೆ 1,07,800 ರೂಪಾಯಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಸ್ಪಾಟ್ ಗೋಲ್ಡ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ರಾಯ್ಟರ್ಸ್ ವರದಿಯ ಪ್ರಕಾರ ಜೂನ್ 27, 2025ರಂದು ಸ್ಪಾಟ್ ಚಿನ್ನದ ಬೆಲೆ ಪ್ರತಿ ಬೌನ್ಸ್ಗೆ 3,296.89 ಆಗಿತ್ತು. ಇದು ಕಳೆದ 2 ವಾರಗಳಿಂದ ಸುಮಾರು 2.2ರಷ್ಟು ಇಳಿಕೆ ಕಂಡುಬಂದಿದೆ. ಈ ಇಳಿಕೆಗೆ ಅಮೆರಿಕದ ಫೆಡರಲ್ ರಿಸರ್ವ್ನ ಹಾರ್ಡ್ ಇಂಟರೆಸ್ಟ್ ನೆಟ್ ನೀತಿ ಮತ್ತು ಡಾಲರ್ನ ಬಲವರ್ಧನೆ ಕಾರಣವಾಗಿದೆ. ಇನ್ನು ಚಿನ್ನದ ಬೆಲೆ ಭವಿಷ್ಯದಲ್ಲಿ ಏರುವುದು ಇಳಿಯುವುದು ಅಂತ ಕೇಳೋದಾದರೆ, ಹೂಡಿಕೆದಾರರು ಮತ್ತು ಮಾರುಕಟ್ಟೆ ವಿಶ್ಲೇಷಕರು ಈ ಕೆಳಗಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಚಿನ್ನದ ಬೆಲೆಯ ಭವಿಷ್ಯವನ್ನು ಊಹಿಸುತ್ತಿದ್ದಾರೆ. ಅಂದರೆ ಅಮೆರಿಕ ಆರ್ಥಿಕ ಸ್ಥಿತಿ ಅಂದರೆ ಫೆಡ್ ಬಡ್ಡಿ ದರವನ್ನು ಕಡಿಮೆ ಮಾಡಿದರೆ ಚಿನ್ನದ ಬೆಲೆ ಏರಬಹುದು. ಇನ್ನು ಜಾಗತಿಕ ರಾಜಕೀಯ ಸ್ಥಿರತೆ, ಯುದ್ಧಗಳು ಮತ್ತು ರಾಜಕೀಯ ಅಶಾಂತಿ ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸಬಹುದು. ಭಾರತದ ಚಿನ್ನದ ಬೇಡಿಕೆ, ವಿವಾಹ ಮತ್ತು ಹಬ್ಬದ ಸೀಸನ್ಗಳಲ್ಲಿ ಬೆಲೆ ಏರಿಕೆಯ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇನ್ನು ಚಿನ್ನ ಖರೀದಿಸುವಾಗ ಗಮನಿಸಬೇಕಾದ ಅಂಶಗಳನ್ನ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಇದನ್ನು ಕೇಳಿದ್ರಿ, ಏನೆಲ್ಲ ಗಮನಿಸ್ಬಿಟ್ಟು ನಾವು ಚಿನ್ನವನ್ನು ಖರೀದಿ ಮಾಡಬೇಕು, 22 ಕ್ಯಾರೆಟ್ನ ಖರೀದಿ ಮಾಡಬೇಕಾ ಇಲ್ಲ 24 ಕ್ಯಾರೆಟ್ನ ಖರೀದಿ ಮಾಡಬೇಕಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಇನ್ನು ಹಾಲ್ಮಾರ್ಕ್ ಮತ್ತು BIS ಪ್ರಮಾಣೀಕರಣ ಅಂದರೆ 24 ಕ್ಯಾರೆಟ್, 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನವು BIS ಪ್ರಾಮಾಣಿತವಾಗಿರಬೇಕು. ಇನ್ನು GST ಮತ್ತು ಹೆಚ್ಚುವರಿ ಶುಲ್ಕ ಅಂದರೆ ಚಿನ್ನದ ಮೇಲೆ 3% GST ಮತ್ತು ಮೇಕಿಂಗ್ ಚಾರ್ಜ್ ಸೇರಿರುತ್ತದೆ. ಇನ್ನು ನಗರದ ಆಧಾರಿತ ಬೆಲೆ ವ್ಯತ್ಯಾಸ ಅಂದರೆ ದೆಹಲಿ, ಮುಂಬೈ, ಬೆಂಗಳೂರಿನಂತೆ ನಗರಗಳಲ್ಲಿ ಬೆಲೆ ಸ್ವಲ್ಪ ವ್ಯತ್ಯಾಸವಾಗಬಹುದು ಸ್ನೇಹಿತರೆ. ಇಂದಿನ
ದಿನದಲ್ಲಿ ಚಿನ್ನದ ಬೆಲೆ ಸ್ಥಿರವಾಗಿದೆ ಮತ್ತು ಹೂಡಿಕೆದಾರರಿಗೆ ಇದು ಉತ್ತಮ ಸಮಯವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಜಾಗತಿಕ ಆರ್ಥಿಕ ಪರಿಸ್ಥಿತಿ, ರಾಜಕೀಯ ಅಂಶಗಳು ಮತ್ತು ಬೇಡಿಕೆ ಪೂರೈಕೆಯ ಪ್ರಮಾಣವು ಚಿನ್ನದ ದರವನ್ನು ನಿರ್ಧರಿಸುತ್ತದೆ. ನೀವು ಚಿನ್ನವನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಪ್ರಸ್ತುತ ದರಗಳು ಮತ್ತು ಮಾರುಕಟ್ಟೆ ಪ್ರವೃತ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಚಿನ್ನವನ್ನು ಖರೀದಿ ಮಾಡಿ ಸ್ನೇಹಿತರೆ. ಇನ್ನು ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ, ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಆಗ್ಬೋದು ಅಥವಾ ಇಳಿಕೆ ಆಗ್ಬೋದು. ಯಾರೂ ಕೂಡ ಕರೆಕ್ಟಾಗಿ ಆನ್ಸರ್ನ ತಿಳಿಸುವುದಿಲ್ಲ. ಸೊ ಹಾಗಾಗಿ ಇಂದಿನ ದಿನ ಚಿನ್ನವನ್ನು ನೀವು ಖರೀದಿ ಮಾಡಬೇಕು ಅಂದರೆ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡಿ. ಸ್ವಲ್ಪ ಕಡಿಮೆ ಇದ್ದಾಗ ಚಿನ್ನವನ್ನು ಖರೀದಿ ಮಾಡುವುದು ಉತ್ತಮ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.